ನಮಸ್ತೆ ಫ್ರೆಂಡ್ಸ್. ಅಂತೂ ಇಂತೂ ನಾವು ಚಾರ್ಧಾಮ್ ಯಾತ್ರೆ ಹೊರಟಿದ್ದೀವಿ. ಇವತ್ತು ಬೆಂಗಳೂರಿಂದ ಡೆಹ್ರಾಡೂನ್ಗೆ ಬೈ ಡೈರೆಕ್ಟ್ ಫ್ಲೈಟ್ ಹೊರಟಿದ್ದೀವಿ. ಸೊ ಡೆಹ್ರಾಡೂನ್ ರೀಚ್ ಆದಮೇಲೆ ಮಸೂರಿಗೆ ಹೋಗಿ ಹಾಲ್ಟ್ಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮಸೂರಲ್ಲಿ ಹೋಟೆಲ್ ಪರ್ಲ್ ಅನ್ನೋದು ಮಾಡಿದ್ದೀವಿ. ಈವ್ನಿಂಗು ಅಲ್ಲೇ ಮಾಲ್ ರೋಡಲ್ಲಿ ಒಂದು ವಾಕ್ ಹೋಗಿ ಬಂದು ಅವತ್ತಲ್ಲೇ ರೆಸ್ಟ್ ಮಾಡಿ ನೆಕ್ಸ್ಟ್ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ. ನಮಸ್ಕಾರ. ನಾವು ಎಲ್ಲಿದ್ದೀವಿ ಅಂತ ಗೆಸ್ ಮಾಡ್ತೀರಾ? ಮೋಸ್ಟ್ಲಿ ಡಿಸ್ಕ್ರಿಪ್ಷನ್ ನೋಡೋ ಗೊತ್ತಾಗುತ್ತೆ. ನಾವೀಗ ಹಿಲ್ ಸ್ಟೇಷನ್, ಉತ್ತರಾಖಂಡ್ ಫೇಮಸ್ ಹಿಲ್ ಸ್ಟೇಷನ್ ಮಸೂರಲ್ಲಿದ್ದೀವಿ. ನಿನ್ನೆ ನೈಟ್ ಬಂದ್ವಿ. ಸೊ ಇವತ್ತು ಇಲ್ಲಿ ಸೈಟ್ ಸೀಯಿಂಗ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಬರ್ಕಾಟ್ ಯಮುನೋತ್ರಿ ಟ್ರೆಕ್ಕಿಂಗ್ ಮಾಡೋಕ್ಕೆ ಮುಂಚೆ ಬರ್ಕಾಟಲ್ಲಿ ಆಲ್ಟ್ ಆಗ್ತಿದ್ದೀವಿ. ಅಲ್ಲಿಗೆ ಹೋಗಬೇಕು. ಗುಡ್ ಮಾರ್ನಿಂಗ್. ಸೊ ನಾವೀಗ ಚಾರ್ಧಾಮ್ ಯಾತ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಡೆಹ್ರಾಡೂನ್ಗೆ ಬಂದು ಅಲ್ಲಿಂದ ಮಸೂರಿಗೆ ಬಂದು ಹಾಲ್ಟ್ ಆಗಿದ್ವಿ. ಸೊ ನಿನ್ನೆ ಮಸೂರಿಗೆ ಒಂದು 2 ಪ್ಲೇಸ್ ನೋಡಿಕೊಂಡು ಇಲ್ಲಿ ಬರ್ಕಾಟ್ ಅನ್ನೋ ಒಂದು ಟೌನ್ ಹತ್ರ ಬಂದು ಸ್ಟೇ ಆಗಿದ್ದೀವಿ. ಸೊ ಇಲ್ಲಿಂದ ಜಾನಕಿ ಚುಟ್ಟಿ 40 ಕಿಲೋಮೀಟ್ರು. ಸೊ ಇಲ್ಲಿಂದ 2 hours ಡ್ರೈವ್. ಅಲ್ಲೋಗಿ ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ಮಾರ್ನಿಂಗ್ 5 o'clockಗೆ ಹೊರಡಬೇಕು ಅಂತ ಹೇಳಿದ್ದಾರೆ. ಸೊ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇನ್ನು 2 hours ರೀಚ್ ಆಗಿ ಒಂದು 7:30 ಅಷ್ಟೊತ್ತಿಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋ ಪ್ಲ್ಯಾನ್ ಇದೆ, ತಿಂಡಿ ತಿಂದ್ಕೊಂಡು. ಸೊ ಅದೊಂದು 5-6 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಇದೆ. ನೋಡೋಣ, ಅಲ್ಲೊಂದು 2-3 ವೀಡಿಯೋ ಮಾಡ್ತೀವಿ, ಹೇಳ್ತೀವಿ ಹೇಗಿದೆ ಅಂತ. ಓಕೆ, ಟಿಲ್ ದೆನ್ ಬಾಯ್. ಇದು ನಾವು ಬರ್ಕಾಟಲ್ಲಿ ಸ್ಟೇ ಆಗಿರೋ ಹೋಟೆಲ್ ರೌತೆಲ್ಲ ಅಂತೇಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಡೀಟೇಲ್ಸು. ಚೆನ್ನಾಗಿದೆ ಹೋಟೆಲ್, ಡೀಸೆಂಟ್ ಆಗಿದೆ. ಇಲ್ಲಿ ಲೊಕ್ಯಾಲಿಟಿ ಇಲ್ಲೆಲ್ಲ ನೋಡಿ ಡೀಸೆಂಟ್ ಹೋಟೆಲ್. ಲಕ್ಸುರಿ ಅಂತೂ ಇಲ್ಲ, ಬಟ್ ಬೇಸಿಕ್ ಫೆಸಿಲಿಟಿ ಇದೆ. ಮಸೂರಲ್ಲಿ ದಿ ಪರ್ಲ್ ಅನ್ನೋ ಹೋಟ್ಲಲ್ಲಿ ಸ್ಟೇ ಆಗಿದ್ವಿ. ಅದು ಚೆನ್ನಾಗಿದೆ. ಅದೊಂದು ಸ್ವಲ್ಪ ಊಟಿ ಥರ ಸಿಟಿ ಚೆನ್ನಾಗಿದೆ. ಇದೆಲ್ಲ ಚಿಕ್ಕ ಟೌನು. ಇಲ್ಲಿ ಹೋಟೆಲ್ ಸುಮಾರಾಗಿದೆ, ಬಟ್ ಇಲ್ಲಿ ಸಿಕ್ಕಿರೋವಂಥ ಹೋಟೆಲ್ ಬೆಟರ್ ಇದೆ. ನಾವು ಬುಕ್ ಮಾಡಿದ್ದ ಟ್ರಾವೆಲ್ ಆಚಾರ್ಯ ಕಡೆಯಿಂದ ಒಳ್ಳೆ ಹೋಟೆಲ್ ಸಿಕ್ಕಿದೆ. ಥ್ಯಾಂಕ್ ಯು. ಎಲ್ಲ ಒಂದ್ಸಲ ಹಾಯ್ ಮಾಡ್ದಪ್ಪ. ಯಮುನೋತ್ರಿಗೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ 5 ಗಂಟೆಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಈಗ ಯಮುನೋತ್ರಿಗೆ ಹೋಗ್ತಾ ಇದ್ದೀವಿ. ಯಮುನೋತ್ರಲ್ಲಿ 5 ಗಂಟೆ ಟೈಮ್ ಟ್ರೆಕ್ಕಿಂಗ್. ಹೋಗ್ತಾ ಬರ್ತಾ ಒಂದು 5 hours 5 ಕಿಲೋಮೀಟರ್ ರೆಡಿ ಮಾಡ್ಕೊಂಡಿದ್ದೀವಿ. ಪೊಂಗಲ್ ರೆಡಿ ಮಾಡಿದ್ದಾರೆ. ಅದ್ದೂರಿ ಪೊಂಗಲ್ ಹೋಯ್ತು ಆನ್ ದ ವೇ ಗಾಡಿಲೇ ತಿನ್ಕೊಂಡು. ಯಾಕಂತಂದ್ರೆ ಟೈಮ್ ವೇಸ್ಟ್ ಆಗ್ಬಿಡ್ತದೆ. ಟ್ರೆಕ್ಕಿಂಗ್ ಮಾಡಬೇಕು, ಬಿಸಿಲು ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಅಧ್ಯಕ್ಷ. ಲೇಡೀಸ್ ಯಾರು ಇಳಿದಿಲ್ಲ, ಎಲ್ಲ ಗಾಡಿಲೇ ಬೆಚ್ಚ ಕೂತ್ಬಿಟ್ಟಿದ್ದಾರೆ ಒಳಗಡೆ. ಎಲ್ಲ ಒಂದ್ಸಲ ಹಾಯ್ ಮಾಡ್ಬಿಡಿ. ಮಲಗಿರೋರು ಎದ್ದಿರೋರು ಎಲ್ಲ ಒಂದ್ಸರಿ ಹಾಯ್ ಮಾಡಿ. ಯಮುನೋತ್ರಿ ಫಸ್ಟ್ ಧಾಮ್ ಅಡಿ ಮಾಡಿ.
ಬರ್ಕಾಟಿಂದ ರೋಡ್ ಚೆನ್ನಾಗಿದೆ. ಒಂದು 10 ಕಿಲೋಮೀಟರ್ ಬಂದಿದ್ವಿ. ಚೆನ್ನಾಗಿದೆ ಇಲ್ಲಿ ಸೀನರೀಸ್ ಅಂದ್ರೆ ತುಂಬ ರಾಣ ಚಟ್ಟಿ ಇದು. ಜಾನಕಿ ಚಟ್ಟಿ ಬಂದು ರೀಚ್ ಆಗಿದ್ದೇವೆ. ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟು ಯಮುನೋತ್ರಿಗೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೋಡಿ ಇವರೆಲ್ಲ ಕುದುರೆ ಓಡಿಸೋರು. ಕುದುರೆ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಬನ್ನಿ ಬನ್ನಿ. ಎಲ್ಲ ಫುಲ್ ಬೆಚ್ಚಗೆ ರೆಡಿ ಆಗ್ಬಿಟ್ಟಿದ್ದಾರೆ ಟ್ರೆಕ್ಕಿಂಗ್ಗೆ. ನೋಡೋಣ. ಬಂದಪ್ಪ ಎಲ್ಲ ಬೇಕಾ? ಏನ್ ಬಾಜೆ ಫುಲ್ ಸುಸ್ತಾ? ಸುಸ್ತೇನಿಲ್ಲಪ್ಪ, ಆರಾಮೈತಪ್ಪ. ಸ್ಟಾರ್ಟಿಂಗ್ ಅಲ್ವಾ, ಇದೀವಿ, ಮುಂದಕ್ಕೆ ನೋಡ್ಬೇಕು. ಮಂಜು ಫುಲ್ ಸುಸ್ತಾಗ್ಬಿಟ್ಟಿದಲ್ಲ. ಏನ್ ಮಾಡಕ್ಕಾಯ್ತು, ಏಜ್ ಆಯ್ತು ಹಂಗೆ. ಆಯ್ತು. ಬಂದಪ್ಪ ಎಲ್ಲ ಬೇಕಾ? ಬನ್ನಿ ಬನ್ನಿ ಬೇಗ. ಎಲ್ಲ ಲೇಟು, 1 ಗಂಟೆ ಆಯ್ತೇನೆ ಇಲ್ಲಿ ಬಂದು. ಕರ್ಕೊಂಡು ಹೋಗ್ತಾ ಇದಾರೆ, ಹತ್ರ ಆಗುತ್ತೆ ಅಂತ. ಅದೇನ್ ಕಟ್ಟೂಟ ಗೊತ್ತಿಲ್ಲ, ಹತ್ತಿರ ಗೊತ್ತಾಗುತ್ತೆ. ಎಷ್ಟು ಟೈಮು? 1 ಅವರ್. ನೋಡಿ 1.5 ಕಿಲೋಮೀಟ್ರ್ ಅಥವಾ 2 ಕಿಲೋಮೀಟ್ರ್ ಬಂದಿದ್ದೀವಿ. ಒಂದು 6 ಕಿಲೋಮೀಟ್ರಲ್ಲಿ ಇನ್ನೂ 4 ಕಿಲೋಮೀಟ್ರ್ ಇದೆ. ಪ್ರಾಬ್ಲಮ್ ಮೇಯ್ನ್ ಈ ಕುದುರೆಗಳದ್ದು, ನಡೆಯೋಕ್ಕೆ ಬಿಡಲ್ಲ, ಹೆಂಗೆ ನುಗ್ತಾ ಇರುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿ ನಡಿಬೇಕು, ತೊಳ್ಕೊಂಡೇ ಹೊರಟೋಗುತ್ತೆ ಸೈಡಿಗೆ. ಎಲ್ಲದಪ್ಪ ಎಲ್ಲ ಅಷ್ಟೋ ತನಕ ವ್ಯೂ ಕವರ್ ಮಾಡೋಣ. ಸ್ವಲ್ಪ ಸ್ನೋ ಇದಲ್ಲಿ. ವಾವ್, ಇಲ್ಲಿ ನೋಡಿ ಸೂಪರ್ ಆಗಿದೆ ಫಾಲ್ಸ್. ಫುಲ್ ಕೋಲ್ಡ್, ತಣ್ಣಗೆ ಬ್ರೀಸು, ಅಂತ ಬಿಸಿಲಿಲ್ಲ, ಚೆನ್ನಾಗಿದೆ. ನೋಡಿ ಈಗ ಹೋಗಿ ಹೋಗ್ಬೇಕು. ಎತ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು 2 ಕಿಲೋಮೀಟರ್ ಇದೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? 8:15 ಸ್ಟಾರ್ಟ್ ಮಾಡಿದ್ವಿ ಜಾನಕಿ ಪಟ್ಟಿಯಿಂದ, ಜಾನಕಿ ಚಟ್ಟಿಯಿಂದ. ಅಲ್ಲಿ 2 ಕಿಲೋಮೀಟರ್ಸ್ ಆರಾಮಾಗಿತ್ತು. ಆಮೇಲೆ 2 ಕಿಲೋಮೀಟರ್ಸ್ ಸ್ವಲ್ಪ ಡೀಪ್ ಇದೆ, ಸ್ವಲ್ಪ ಟಯರ್ಡ್ ಆಯಿತು ಅಂತ ಅನಿಸ್ತು. ಇಲ್ಲಿ ರೆಸ್ಟ್ ತಗೊಳಕ್ಕೆ ಕೂತಿದ್ದೀವಿ. ಇನ್ನೊಂದು 1.5 ಅವರ್ ಇರ್ಬೋದು. ತುಂಬ ಚೆನ್ನಾಗಿದೆ ವೆದರ್ ಎಲ್ಲ. 2 ಕಿಲೋಮೀಟರ್, 1.5-2 ಕಿಲೋಮೀಟರ್ ಇರ್ಬೋದು. ತುಂಬ ಚೆನ್ನಾಗಿದೆ, ಸೀನರೀಸ್ ಎಲ್ಲ ಚೆನ್ನಾಗಿದೆ. ನಾವು ಬಂದಿರೋ ಟೈಮು ಸೆಪ್ಟೆಂಬರ್, ಆದ್ದರಿಂದ ಮಳೆ ಬಿದ್ದಿತ್ತು 15 ದಿನದಿಂದ. ತುಂಬ ಚೆನ್ನಾಗಿದೆ, ಸೀನರೀಸ್ ಎಲ್ಲ, ಗ್ರೀನರೀಸ್ ಎಲ್ಲ ಚೆನ್ನಾಗಿದೆ. ಮತ್ತು ತುಂಬ ಹೈಟಲ್ಲಿ ಇರೋದ್ರಿಂದ ತುಂಬ ಕೂಲಾಗೂ ಇದೆ ವೆದರು, ತುಂಬ ಚೆನ್ನಾಗಿದೆ. ನಾನು ಮಾತಾಡ್ತಿದ್ದೀನಿ, ಒಬ್ಬೊಬ್ಬರಿಗೆ ಮಾತಾಡೋಣ. ಏನು ಅಂತಂದರೆ, ಇದೆಲ್ಲ ಯಾತ್ರೆಗಳು ಮಾಡಬೇಕು ಅಂತಂದರೆ ಪೂರ್ವಜನ ಪುಣ್ಯ ನಾವೆಲ್ಲ ಪಡ್ಕೊಂಬಂದಿರಬೇಕು. ಆನಂದವಾಗಿ ಎಲ್ಲ ದರ್ಶನ ಮಾಡಬೇಕು. ಯಾರೂ ಸ್ಟ್ರೈನು ಅಂತ ಅನ್ಕೋಬೇಡಿ, ಎಲ್ಲ ಖುಷಿಯಾಗಿ ಹೋಗೋಣ, ಖುಷಿಯಾಗಿ ಎಲ್ಲ ದರ್ಶನ ಮಾಡೋಣ. ಇಲ್ಲೆಲ್ಲ ಫ್ಲಡ್ ಆಗಿದೆ ನೋಡಿ, ಫ್ಲಡ್ ಆಯ್ತಲ್ಲ ಆಗ, ಲಾಸ್ಟ್ ಮಂತ್ ಫ್ಲಡ್ ಆಯ್ತಲ್ಲ ಆಗ. ಎಲ್ಲ ಆನಂದವಾಗಿ ಹೋಗೋಣ. ಯಾರೂ ಅಯ್ಯೋ ಕಷ್ಟ ಅಂತ ಅದು ಮಾತ್ರ ಅನ್ಕೋಬೇಡಿ. ಎಲ್ಲ ಖುಷಿಯಾಗಿ ಬನ್ನಿ, ಖುಷಿಯಾಗಿ ಎಲ್ಲ ದರ್ಶನ ಮಾಡಿ ಹೋಗ್ಬೇಡ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್, ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಓಕೆ,
ಜೈ ಮಾತಾಜಿ ನಾವು ಒಂದೇ ಇದಕ್ಕೆ ಮಾತಾಡಲಿ ಅವ್ರು ಕೂರ್ಬಿಟ್ಟಾರಲ್ಲ ನಮ್ಮ ಬಾವ. ಜೈ ಯಮುನೋತ್ರಿ. ಜೈ ಯಮುನೋತ್ರಿ. ತುಂಬ ಮೆಮೊರೇಬಲ್ ಟ್ರಿಪ್ಪು. ಲಾಸ್ಟ್ ಮಂತು ಬರೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ವಿ, ಫ್ಲಡ್ಸ್ ಎಲ್ಲ ನೋಡ್ಬಿಟ್ಟು. ಇವಾಗ ಬಂದ್ಮೇಲೆ ಬಂದಿರೋದು ಒಳ್ಳೇದಾಗ್ತಿದೆ ಅನ್ನಿಸ್ತಿದೆ. ನಾವು ಲೈಫಲ್ಲಿ ನೋಡಕ್ ಆಯ್ತಿನಿಲ್ಲ ಈ ಜಾಗಗಳನ್ನ. 6 ಕಿಲೋಮೀಟರ್ ಹೇಗೆ ಟ್ರೆಕ್ ಮಾಡೋದು ಅನ್ಕೊಂಡಿದ್ವಿ. ಆಲ್ರೆಡಿ 4 ಕಿಲೋಮೀಟರ್ಸ್ ಬಂದಿದ್ದೀವಿ. ಇನ್ 2 ಕಿಲೋಮೀಟರ್ಸ್ ಉಳಿದಿದೆ. ಫುಡ್ ಮಾಡಿದ್ದಾರೆ, ಚೆನ್ನಾಗಿ ಫುಡ್, ಒಳ್ಳೆ ನೇಚರು, ಸೂಪರ್ ಆಗಿತ್ತು. ಹೆವೆನ್. ಮನೆಯಿಂದ ತಂದಿದ್ದ ಪೊಂಗಲ್ಲು, ಇದಕ್ಕೆ ಚಪಾತಿ ತಂದಿದ್ದೀವಿ. ಎಲ್ಲರೂ ಬನ್ನಿ ಪ್ಲೀಸ್, ಎಲ್ಲರೂ ಬನ್ನಿ ಎಲ್ಲಿಗೆ? ಯಮುನೋತ್ರಿಗೆ. ಜೈ ಯಮುನಾ ಮಾತೆ. ಚಾರ್ಧಾಮ್ ಯಾತ್ರೆಗೆ ಎಲ್ಲರೂ ಬರ್ಬೋದು. ಎಲ್ಲರೂ ತುಂಬಾ ಕಷ್ಟ ಹೋಗ್ಬಿಡಿ ಅಂತಾರೆ. ಜೀವನದಲ್ಲಿ ಒಂದು ಬಾರಿ ಬಂದು ಈ ಅನುಭವನ ಪಡ್ಕೋಬೇಕು. ತುಂಬಾ ಚೆನ್ನಾಗಿದೆ. ಏನ್ ಕಷ್ಟ ಅನ್ನೋದೇನಿಲ್ಲ. ಇದು ನಾವು ಅನ್ಕೊಂಡಂಗೆ ಆರಾಮ್ ಇರ್ತದೆ. ನಾವು ಅನ್ಕೊಂಡಂಗೆ ಆರಾಮ್ ಇರ್ತದೆ. ಕಷ್ಟ ಅನ್ಕೊಂಡ್ ಬರಬೇಡಿ. ತುಂಬಾ ಚೆನ್ನಾಗಿದೆ ಜರ್ನಿ. ಇದು ಪುಣ್ಯ ಫಲ ತಗೊಳ್ಳೋ ಬನ್ನಿ, ಹೋಗ್ಬೋದು, ತೊಂದರೆ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಸೂಪರ್. ನೋಡಿ ಇವರು ನಮ್ಮ ಅಧ್ಯಕ್ಷರು, ವಿಡಿಯೋ ಮಾಡ್ತಾ ಇರೋರು ನಮ್ಮ ಪ್ರಶಾಂತ್ ಅಧ್ಯಕ್ಷರು. ಇದಕ್ಕೆ ನೋಡಿ, ಅಲ್ಲಿ ನೋಡಿ, ಅವ್ರು ನೋಡ್ಕೊಳ್ಳಿ, ಇವರೇ ನಮ್ಮ ಅಧ್ಯಕ್ಷರು, ಟೂರ್ ಅಧ್ಯಕ್ಷರು. ಎಲ್ಲೋದ್ರು ಕಿಲೋಮೀಟರ್ಸ್ ಏನು ಗೊತ್ತಾಗಲಿಲ್ಲ ಟ್ರೆಕ್ ಮಾಡಿದ್ದು. ಆಮೇಲೆ 1 ಕಿಲೋಮೀಟರ್ ತುಂಬಾ ಸ್ಟೀಪ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಬೋರ್ಡಲ್ಲಿ, ಬರೀ ನಾವು 3.3 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ಇನ್ನೂ 2 ಕಿಲೋಮೀಟರ್ಸ್ ಇದೆ. ಇಲ್ಲಿಂದ ಇನ್ನೂ ಸ್ಟೀಪ್ ಆಗ್ತಾ ಹೋಗುತ್ತೆ. ಒಂದು 2 ಕಿಲೋಮೀಟ್ರ್ ಬಂದಿದ್ದೀವೇನೋ ಅಂತ ಅನಿಸುತ್ತೆ ನೋಡಿದ್ರೆ. ಆಮೇಲೆ ಬೋರ್ಡ್ ನೋಡಿದ್ರೆ ಬರೀ ಅರ್ಧ ಕಿಲೋಮೀಟರ್ ನಡೆದಿರ್ತೀವಿ ನಾವು. ಏನಿಲ್ಲ ಅಂದ್ರೆ ಒಂದು 3-4 ಅವರ್ಸ್ ಬೇಕು ಕಂಪ್ಲೀಟಾಗಿ ಹತ್ತಬೇಕು ಅಂದರೆ. ಸ್ಟಾರ್ಟಿಂಗಲ್ಲಿ ಫುಲ್ ಜೋಶಲ್ಲಿದ್ವಿ, ನಿಂತ್ಕೊಂಡು ಫೋಟೋ ತೆಕ್ಕೊಂಡ್ವಿ. ಈಗ ಹೋಗಿ ಮೇಲ್ಗಡೆ ರೀಚ್ ಆದರೆ ಸಾಕು ಅನ್ನಂಗೆ ಆಗಿದೆ. ಈಗ ನಾವು 4.5 ಕಿಲೋಮೀಟರ್ಸ್ ಟ್ರೆಕ್ ಮುಗಿಸಿದ್ದೀವಿ. ಪಾರ್ಕಿಂಗಿಂದ 5.5 ಕಿಲೋಮೀಟರ್ಸ್ ಇದೆ. ಸೊ 8:15ಗೆ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು. ಈಗ 11:15, 3 ಅವರ್ಸ್ ಆಯಿತು. ಸೊ ನಾವು ಮೇಲ್ಗಡೆ ರೀಚ್ ಆಗೋದಕ್ಕೆ ಇನ್ನೂ ಒಂದು 45 ಮಿನಿಟ್ಸ್ ಟು 1 ಅವರ್ ಬೇಕಾಗುತ್ತೆ. ಲಾಸ್ಟ್ 2 ಕಿಲೋಮೀಟರ್ ಭಾಳ ಕಷ್ಟ, ತುಂಬಾ ಟಫ್ ಇದೆ. ಸ್ಟಾರ್ಟಿಂಗಲ್ಲಿ ಬಂದಾಗ ತುಂಬ ಈಸಿ ಇದೆ, ಆರಾಮಾಗಿ ಹೋಗ್ಬಿಡ್ಬೋದು ಅಂದ್ಕೊಂಡ್ವಿ. ಬಟ್ ನಮ್ಮ ಜೊತೆ ಬಂದಿರೋದು ಇನ್ನೂ 8 ಮೆಂಬರ್ಸ್ ಗ್ರೂಪು. ಇನ್ನೊಂದು 2 ಅವರ್ಸ್ ಬೇಕಾಗುತ್ತೆ ಅನ್ಸುತ್ತೆ ಅವರಿಗೆ ಬಂದು ಮೇಲ್ಗಡೆ ರೀಚ್ ಆಗೋದಕ್ಕೆ. ಎಲ್ಲೋ ಕಾಣಿಸ್ತಾನೆ ಇಲ್ಲ. ಇನ್ನೊಂದು ಕಿಲೋಮೀಟರ್ ಇದೆ ನೋಡಿ, ಈಗ ಹೋಗ್ಬೇಕು. ಓಕೆ, ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವೋ. ಇದನ್ನ ನೋಡಿದ್ರೆ ಇದು ಜಸ್ಟ್ 5.5 ಕಿಲೋಮೀಟರ್ಸ್ ಅಂತಾರೆ. ಕೇದಾರ್ನಾಥ್ ಟ್ರೆಕ್ ಅದು ಹೆಂಗೆ ಮಾಡ್ತಾರೋ ಜನ ನಿಜ ಗೊತ್ತಿಲ್ಲ. ನೋಡೋಣ. ಇದೇನೆ ನಾವು 4 ಅವರ್ಸ್ ತಗೊಳ್ತಿದ್ದೀವಿ ಅಂದರೆ ಅದು 23 ಕಿಲೋಮೀಟರ್ಸ್ ಬೇಕು. ಪಾಸಿಬಲ್ ಅನ್ನಂಗೆ ಆಗೋಗಿದೆ. ನೋಡೋಣ, ಮೇಲ್ಗಡೆ ರೀಚ್ ಆದ್ಮೇಲೆ ಸಿಗೋಣ. ಸೊ ಫೈನಲಿ ನಾವು ರೀಚ್ ಆಗಿದ್ದೀವಿ. ಇನ್ನೊಂದು 300 ಮೀಟರ್ಸ್ ಇದೆ ಟೆಂಪಲ್ಗೆ. ನೀವಲ್ಲಿ ನೋಡ್ಬೋದು ರೆಡ್ದು ಟೆಂಪಲ್ಲು. ಸೊ ಯಮುನೋತ್ರಿ. ಈ ಕಡೆ ಸೈಡ್ ಒಂದು ಸ್ವಲ್ಪ ನೋಡಿದ್ರೆ 4 ಕಡೆ ಹರಿತಾ ಇದೆ ಯಮುನೆ. ಏನು ಸೂಪರ್ ಆಗಿದೆ ಅಂದರೆ ಇಲ್ಲಿವರೆಗೂ ಟ್ರೆಕ್ ಮಾಡ್ಕೊಂಡು ಬಂದಿದ್ದಕ್ಕೂ ವರ್ತ್ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ವ್ಯೂ ಮಾತ್ರ ಸೂಪರ್ ಆಗಿದೆ. ಎಲ್ಲ ಕಡೆ ಬರೀ ನೀರು ಹರಿಯೋದೇ ನೋಡ್ತಿದ್ದೀವಿ. ಈಗ ಟೈಮ್ ಬಂದು 11:40. ಅಲ್ಲಿ ಹೋಗೋಕೆ ಇನ್ನೊಂದು 10 ನಿಮಿಷ ಅಂದರು, 12 ಗಂಟೆ ಅಂದರು. ಒಂದು 3 ಅವರ್ಸ್ 45 ಮಿನಿಟ್ಸ್ ಆಯಿತು ನಮಗೆ.
ಕಂಪ್ಲೀಟಾಗಿ ಬಂದು ರೀಚ್ ಆಗೋದಕ್ಕೆ. ಇನ್ ಬಿಟ್ವೀನ್ ಮಧ್ಯ ವಿಡಿಯೋ ಕವರೇಜ್ ಮಾಡಿಕೊಂಡು ಫೋಟೋಸ್ ತೆಕ್ಕೊಂಡು ಬಂದಿರೋದ್ರಿಂದ ಒಂದು 40-45 ಮಿನಿಟ್ಸ್ ಎಕ್ಸ್ಟ್ರಾ ಆಗಿದೆ. 3 hours ಬೇಕು ಟ್ರೆಕ್ ಮಾಡ್ತೀವಿ ಅಂದರೆ. ಬಾಯ್ಲಾಗ್ತಾ ಇದೆ ನೀರು ನೋಡಿ. आपे नब्बे नीचे दो यमराज और मुझे माया मनोरथ का दर्शन मिल गया, मुझे माया मनोरथ का दर्शन मिल गया, हाँ हाँ दर्शन मिल गया, हाँ हाँ दर्शन मिल गया मुझे ಏನು ವಿಶೇಷತೆ ಅಂದರೆ ಬಿಸಿ ನೀರು ಸ್ನಾನ ಮಾಡಿದ್ವಿ ಇಲ್ಲಿ ಬಂದು. ಕುದಿಯೋ ನೀರು ಬರ್ತಾ ಮೇಲಿಂದ ತುಂಬ ಚೆನ್ನಾಗಿದೆ. ದರ್ಶನ ತುಂಬ ಚೆನ್ನಾಗಾಯಿತು. ಒಂದು ಹೊಸ ಥರ ಫೀಲ್ ಬರ್ತಾ ಇದೆ ಬಂದಮೇಲೆ. ಎಲ್ಲ ಆರಾಮಾಗಿದ್ದೀವಿ. ಯಾರಿಗೂ ಅಂತ ಸ್ಟ್ರೈನ್ ಆಗಿದೆ ಅಂತ ಅನಿಸ್ತಾ ಇಲ್ಲ. ಎಲ್ಲ ಚೆನ್ನಾಗಿದ್ದೀವಿ. ಇವಾಗ ಬೆಳಿಗ್ಗೆ ತಿಂಡಿ ಮಾಡಿರೋದು ಇನ್ನೂ ಸುದ 2 ಗಂಟೆ ಆದರೂ ಹೊಟ್ಟೆ ಹಸಿವಾಗ್ತಿಲ್ಲ. ಎಲ್ಲ ಆರಾಮಾಗಿದ್ದೀವಿ. ತುಂಬ ಚೆನ್ನಾಗಾಯಿತು. ಆದರೆ ಕ್ರೌಡು ಕ್ಯೂ ಇಲ್ಲ, ಇದಿಲ್ಲ, ಸ್ವಲ್ಪ ಕ್ರೌಡ್ ಇದೆ. ಅದೊಂದು ಸ್ವಲ್ಪ ಶಿಸ್ತಾಗಿ ಇದ್ರೆ ಚೆನ್ನಾಗಿರ್ತದೆ ಇನ್ನೂ. ಮತ್ತು ದರ್ಶನ ತುಂಬ ಚೆನ್ನಾಗಾಯಿತು. ಯಮುನೋತ್ರಿಗೆ ಹೋಗೋ ಕಡೆ 2 ಕಿಲೋಮೀಟ್ರ್ ಆದಮೇಲೆ ಒಂದು ದೊಡ್ಡದಾಗಿ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ನೋಡಿ. ಅದು ಕಳೆದ ಸಲ ಇಲ್ಲಿ ಮಳೆ ತುಂಬ ಮಳೆ ಆಗಿತ್ತಂತೆ. 100 ವರ್ಷಕ್ಕೂ ಹಿಂದೆ ಆಗಿರೋ ಅಷ್ಟು ಮಳೆ ಆಗಿತ್ತಂತೆ ಈ ಸಲ. ತುಂಬ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ತುಂಬ ಅಂದರೆ ಈ ಯಮುನೋತ್ರಿ ಬರೋ ರೋಡಲ್ಲಿ ಈ ಒಂದು 10-15 ಕಡೆ ತುಂಬ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ತುಂಬ ಇಕ್ಕಟ್ಟಿದೆ ರೋಡೆಲ್ಲ. 100 ವರ್ಷದ ಇಳಿಬೇಕಾದ್ರೆ ಓಕೆ, ತುಂಬ ಚೆನ್ನಾಗಿದೆ ಯಮುನೋತ್ರಿ. ಹತ್ತಬೇಕಾದ್ರೆ ತುಂಬ ಟಫು. ಈಗ ಇಳಿಬೇಕಾದ್ರೆ ಕಾಲು ಭಾಗ ಸಾಕು. ಹಾಫ್ ಅನ್ ಅವರ್ಗೆಲ್ಲ ಇಳಿದ್ಬಿಟ್ಟಿದ್ದೀವಿ. 6 ಕಿಲೋಮೀಟರ್ಸು, 1.5 ಕಿಲೋಮೀಟರ್ ಇಳಿಬೇಕು. ಲೈಫ್ ಟೈಮ್ ಎಕ್ಸೈಟ್ಮೆಂಟ್ ಮರೆಯಂಗಿಲ್ಲ.